ಸ್ನೇಹಿತರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಕರ್ನಾಟಕದಲ್ಲಿ ನಿರ್ಮಿತವಾದ ಡ್ಯಾಂಗಳ ಸಂಖ್ಯೆಗೆ ಲೆಕ್ಕವೇ ಇಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಿರ್ಮಿತವಾಗಿರುವ ಅದೆಷ್ಟೋ ಡ್ಯಾಂಗಳ ನಿರ್ಮಾಣದ ಹಿಂದೆ ಮೈಸೂರು ಅರಸರ ದೂರದೃಷ್ಟಿಯ ಆಡಳಿತದ ಕುರುಹುಗಳಿವೆ. ಜನರ ಅಭ್ಯುದಯಕ್ಕಾಗಿ ಮೈಸೂರು ಅರಸರು ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಿದ ಉದಾಹರಣೆಗಳೂ ಇವೆ. ಅಷ್ಟೇ ಯಾಕೆ, ಏಷ್ಯಾ ಖಂಡದಲ್ಲಿಯೇ ಯಾರೂ ಕೂಡ ಬಳಸದ ಅದೆಷ್ಟೋ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಅಣೆಕಟ್ಟುಗಳನ್ನ ನಿರ್ಮಿಸಿದ ಕೀರ್ತಿಯು ನಮ್ಮ ನಾಡನ್ನಾಳಿದ ಮೈಸೂರು ಅರಸರಿಗೆ ಸಲ್ಲುತ್ತೆ. ಅದರಲ್ಲೂ ಮೈಸೂರು ಅರಸರಿಂದ ನಿರ್ಮಿತವಾದ ಈ ಜಲಾಶಯವಂತೂ ಏಷ್ಯಾ ಖಂಡದಲ್ಲಿರುವ ಎಲ್ಲಾ ಜಲಾಶಯಗಳಿಗಿಂತ ಸಿಕ್ಕಾಪಟ್ಟೆ ವಿಭಿನ್ನವಾಗಿದೆ. ಬನ್ನಿ ಹಾಗಾದ್ರೆ ಆ ಜಲಾಶಯ ಯಾವುದು, ಅದರ ಇತಿಹಾಸವೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮಾರ್ಕೋನಹಳ್ಳಿ ಜಲಾಶಯವು ಕರ್ನಾಟಕದಲ್ಲಿರುವ ಸುಂದರವಾದ ಜಲಾಶಯಗಳ ಪೈಕಿ ಒಂದಾಗಿದ್ದು, ಈ ಜಲಾಶಯವನ್ನ ನಿರ್ಮಿಸಿದ ಕೀರ್ತಿ ಮೈಸೂರು ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಲ್ಲುತ್ತೆ. ದೇವರಾಯನದುರ್ಗ ಬೆಟ್ಟದಲ್ಲಿ ಉದ್ಭವಿಸುವ ಶಿಂಷಾ ನದಿಯು ಕಾವೇರಿ ನದಿಯ ಉಪನದಿಯಾಗಿದ್ದು, ಈ ನದಿಯು ಕಾವೇರಿ ನದಿಯನ್ನ ಸೇರೋದಕ್ಕೂ ಮೊದಲು ಸರಿಸುಮಾರು 221 ಕಿಲೋಮೀಟರ್ನಷ್ಟು ದೂರಕ್ಕೆ ಹರಿಯುತ್ತೆ. ತಾನು ಹರಿಯುವಲ್ಲೆಲ್ಲ ಜನರ ಜೀವನವನ್ನ ಹಸನುಗೊಳಿಸುವ ಶಿಂಷಾ ನದಿಗೆ ಅಡ್ಡಲಾಗಿ ತುಮಕೂರು ಜಿಲ್ಲೆಯ ಕುಣಿಗಲ್ ಸಮೀಪದಲ್ಲಿ ಈ ಮಾರ್ಕೋನಹಳ್ಳಿ ಜಲಾಶಯವನ್ನ ನಿರ್ಮಿಸಲಾಗಿದೆ. ಈ ಭಾಗದ ಜನರಿಗೆ ವ್ಯವಸಾಯ ಮಾಡಲು ನೀರನ್ನೊದಗಿಸುವ ಮುಖ್ಯ ಉದ್ದೇಶದಿಂದ ಆ ಅಣೆಕಟ್ಟನ್ನ ನಿರ್ಮಿಸಲಾಗಿದ್ದು, ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ನಿರ್ಮಿತವಾದ ಈ ಡ್ಯಾಂನ ಉಸ್ತುವಾರಿಯನ್ನ ಗಣೇಶ್ ಅಯ್ಯರ್ ಎಂಬುವವರು ನೋಡಿಕೊಳ್ತಿದ್ರು. ಅಂದಾಜು 1584 ಚದರ ಮೈಲಿ ಜಲಾನಯನ ಪ್ರದೇಶವನ್ನ ಈ ಡ್ಯಾಂ ಒಳಗೊಂಡಿದ್ದು, ಬರೋಬ್ಬರಿ 6070 ಹೆಕ್ಟೇರ್ ಪ್ರದೇಶಗಳಿಗೆ ಈ ಜಲಾಶಯವು ನೀರನ್ನೊದಗಿಸುತ್ತಿದೆ. ಇನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ನಿರ್ಮಿಸಿರುವ ಜಲಾಶಯ ಎಂಬ ಖ್ಯಾತಿಯು ಮಾರ್ಕೋನಹಳ್ಳಿ ಜಲಾಶಯ ಪಡ್ಕೊಂಡಿದ್ದು, ಈ ಡ್ಯಾಂ ವಿಶೇಷತೆ ಏನಂದ್ರೆ ಸ್ವಯಂ ಚಾಲಿತ ಸೈಫನ್ ಗೇಟ್ಗಳ ವ್ಯವಸ್ಥೆಯನ್ನ ಈ ಡ್ಯಾಂನಲ್ಲಿ ಅಳವಡಿಸಲಾಗಿದೆ ಅನ್ನೋದು. ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಹೆಚ್ಚಾದಾಗ ಈ ಸ್ವಯಂ ಚಾಲಿತ ಸೈಫನ್ ಗೇಟ್ಗಳು ತಾವಾಗೇ ತೆರೆದುಕೊಂಡು ನೀರನ್ನ ಹೊರಹಾಕುತ್ತವೆ. ಏಷ್ಯಾದಲ್ಲಿ ಮೊಟ್ಟಮೊದಲ ಬಾರಿಗೆ ಈ ಸ್ವಯಂ ಚಾಲಿತ ಸೈಫನ್ ವ್ಯವಸ್ಥೆಯನ್ನ ಹೊಂದಿದ ಅಣೆಕಟ್ಟು ಎಂಬ ಹೆಗ್ಗಳಿಕೆಯು ಮಾರ್ಕೋನಹಳ್ಳಿ ಜಲಾಶಯವು ಪಡ್ಕೊಂಡಿದೆ. ಸಮುದ್ರ ಮಟ್ಟದಿಂದ ಸುಮಾರು 731.57 ಮೀಟರ್ ಎತ್ತರವಿರುವ ಈ ಜಲಾಶಯದಲ್ಲಿ ಒಟ್ಟು 2 ದೊಡ್ಡದಾದ ಸ್ವಯಂ ಚಾಲಿತ ಸೈಫನ್ ಗೇಟ್ಗಳಿದ್ದು, 5 ಮ್ಯಾನ್ಯುವಲ್ ಗೇಟ್ಗಳನ್ನು ಕೂಡ ಈ ಡ್ಯಾಂನಲ್ಲಿ ನಿರ್ಮಿಸಲಾಗಿದೆ. ಈ ಜಲಾಶಯದ ಒಟ್ಟು ಎತ್ತರವು 91.5 ಅಡಿ ಎತ್ತರವಾಗಿದೆ. ಯಾವಾಗ ಜಲಾಶಯದ ನೀರು 88.5 ಅಡಿ ಎತ್ತರಕ್ಕೆ ಬರುತ್ತೋ ಆಗ ತನ್ನಿಂದ ತಾನೇ ಈ ಸ್ವಯಂ ಚಾಲಿತ ಸೈಫನ್ ಗೇಟ್ಗಳು ತೆರೆದುಕೊಳ್ಳುತ್ತವೆ. ಯಾವುದೇ ವಿದ್ಯುತ್ ಅಥವಾ ಯಂತ್ರದ ಆಧಾರವಿಲ್ಲದೆ ಗುರುತ್ವಾಕರ್ಷಣಾ ಬಲದ ಮೇಲೆ ನೀರನ್ನ ಹೊರಹಾಕುವ ತಂತ್ರಜ್ಞಾನದಡಿಯಲ್ಲಿ ಇಲ್ಲಿನ ಸೈಫನ್ ಗೇಟ್ಗಳನ್ನ ನಿರ್ಮಿಸಲಾಗಿದೆ. ಅಲ್ಲದೆ ಈ ಗೇಟ್ಗಳನ್ನ ನಿರ್ಮಿಸಿರೋದ್ರ ಹಿಂದೆ ಒಂದು ಕಾರಣ ಕೂಡ ಇದೆ. ಈ ಜಲಾಶಯದ ಹಿನ್ನೀರಿನ ಸಮೀಪದಲ್ಲಿಯೇ ಎಡೆಯೂರು ಸಿದ್ದಲಿಂಗೇಶ್ವರ ದೇವಾಲಯವಿದ್ದು, ಜಲಾಶಯದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಸಿದ್ದಲಿಂಗೇಶ್ವರ ದೇವಾಲಯ ಮುಳುಗಡೆಯಾಗಬಾರದು ಅನ್ನೋ ಉದ್ದೇಶದಿಂದ ಈ ಸ್ವಯಂ ಚಾಲಿತ ಸೈಫನ್ ಗೇಟ್ಗಳನ್ನ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತೆ. ಸುಮಾರು 68 ದಶಲಕ್ಷ ಘನ ಮೀಟರ್ ನೀರನ್ನ ಸಂಗ್ರಹಿಸಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಮಾರ್ಕೋನಹಳ್ಳಿ ಜಲಾಶಯವು ಹೊಂದಿದ್ದು, ಈ ಜಲಾಶಯದಲ್ಲಿ 25ಕ್ಕೂ ಅಧಿಕ ಜಾತಿಯ ಮೀನುಗಳು ವಾಸ ಮಾಡ್ತಿವೆ. ಈ ಡ್ಯಾಂ ಅನ್ನ ಕಟ್ಟಲು ಅಂದಿನ ಕಾಲದಲ್ಲಿಯೇ 29 ರಿಂದ 30 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ ಎಂದು ಹೇಳಲಾಗುತ್ತೆ. ಈ ಡ್ಯಾಂನ ನೀರನ್ನ ನಂಬಿಕೊಂಡು ಕುಣಿಗಲ್ ಸುತ್ತಮುತ್ತಲಿನ ಜನರು ಜೀವನ ಮಾಡುತ್ತಿದ್ದಾರೆ. ಈ ಡ್ಯಾಂನ ಕೆಳಗಡೆ ಇಳಿದುಕೊಂಡು ಹೋಗಲು ಮೆಟ್ಟಿಲುಗಳ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ.
ಮಾರ್ಕೋನಹಳ್ಳಿ ಜಲಾಶಯವು ಪ್ರವಾಸಿ ತಾಣವಾಗಿಯೂ ಗುರುತಿಸಿಕೊಂಡಿದ್ದು, ಈ ಜಲಾಶಯಕ್ಕೆ ಭೇಟಿ ನೀಡಿದ್ರೆ ಎಡೆಯೂರು ಸಿದ್ದಲಿಂಗೇಶ್ವರ ದೇವಾಲಯ, ಶಿವಗಂಗಾ ಬೆಟ್ಟ, ಅರಳಗುಪ್ಪೆ ದೇವಾಲಯಗಳನ್ನ ಕಣ್ತುಂಬಿಕೊಂಡು ಬರಬಹುದಾಗಿದೆ. ಮಾರ್ಕೋನಹಳ್ಳಿ ಜಲಾಶಯವು ಬೆಂಗಳೂರಿನಿಂದ 96 ಕಿಲೋಮೀಟರ್, ತುಮಕೂರಿನಿಂದ 65.3 ಕಿಲೋಮೀಟರ್, ಕುಣಿಗಲ್ನಿಂದ 25.1 ಕಿಲೋಮೀಟರ್, ಎಡೆಯೂರಿನಿಂದ ಕೇವಲ 12.1 ಕಿಲೋಮೀಟರ್ ದೂರದಲ್ಲಿದೆ. ಗೆಳೆಯರೆ, ಅಂದಿನ ಕಾಲದಲ್ಲಿಯೇ ಜನರ ಅಭ್ಯುದಯಕ್ಕಾಗಿ ಈ ಸುಂದರವಾದ ಡ್ಯಾಮ್ ಅನ್ನ ನಿರ್ಮಿಸಲು ಮುಂದಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಅವರ ಯೋಜನೆಗಳಿಗೆ ಬೆನ್ನೆಲುಬಾಗಿ ನಿಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ಈ ಡ್ಯಾಮ್ ಅನ್ನ ಕಟ್ಟಲು ಹಗಲಿರುಳು ಶ್ರಮಿಸಿದ ಕೆಲಸಗಾರರಿಗೆ ನಾವೆಲ್ಲ ಒಂದು ಸಲಾಂ ಹೇಳಲೇಬೇಕು. ಬಹುಶಃ ಇಂದಿನ ಕಾಲದಲ್ಲಿ ಆಗಿದ್ರೆ ರಾಜಕೀಯ ನಾಯಕರ ಕಚ್ಚಾಟಗಳಿಂದಾಗಿ ಮಾರ್ಕೋನಹಳ್ಳಿ ಡ್ಯಾಮ್ ನಿರ್ಮಾಣ ಆಗ್ತಿತ್ವೋ ಇಲ್ವೋ, ಆದ್ರೆ ಅಂದಿನ ಕಾಲದಲ್ಲಿ ಸಾಕಷ್ಟು ದೂರದೃಷ್ಟಿಯನ್ನಿಟ್ಕೊಂಡು ಈ ಡ್ಯಾಮ್ ಅನ್ನ ನಿರ್ಮಿಸಿದ್ದಾರೆ ಅಂದ್ರೆ ಅವರ ಕರ್ತವ್ಯ ನಿಷ್ಠೆ ಎಷ್ಟು ಅಚಲವಾಗಿರಬಹುದು ಅಂತ ನೀವೇ ಒಮ್ಮೆ ಊಹಿಸಿಕೊಳ್ಳಿ. ಸಾಧ್ಯವಾದ್ರೆ ನೀವು ಒಮ್ಮೆ ಈ ಸುಂದರವಾದ ಜಲಾಶಯವನ್ನ ಕಣ್ತುಂಬಿಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ವಂದನೆಗಳು.